ಅಪಘಾತಗಳು ನಡೆದ್ರೆ ನಮಗ್ಯಾಕೆ ಅನ್ನೋರ ನಡುವೆ ಇಲ್ಲೊಂದು ತಂಡ ಮಾನವೀಯತೆಯನ್ನ ಮೆರೆಯುತ್ತದೆ. ಹೌದು, ಅಪಘಾತಗಳಾದ್ರೆ ನಮಗ್ಯಾಕೆ ಅನ್ನೋರ ನಡುವೆ ಮಾನವೀಯತೆ ಮೆರಿತಾ ಇದ್ದಾರೆ ಇಲ್ಲೊಂದು ತಂಡ. ಬಿದ್ದು ಒದ್ದಾಡ್ತಾ ಇದ್ರು ಫೋಟೋ ವಿಡಿಯೋ ಮಾಡೋರೆ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ. ಆದ್ರೆ ಅಪಘಾತವಾದ 10 ನಿಮಿಷಗಳಲ್ಲೇ ಜೀವ ಉಳಿಸುವ ತಂಡವೊಂದು ಬರುತ್ತೆ. ಕೇವಲ ಒಂದು ವಾಟ್ಸಪ್ ಗ್ರೂಪ್ನಿಂದಲೇ ಈ ತಂಡ ಸಹಾಯವನ್ನ ಮಾಡುತ್ತೆ. ಅಪಘಾತದ ಗಾಯಾಳುಗಳನ್ನ ಗೋಲ್ಡನ್ ಅವರ್ನಲ್ಲಿ ಶಿಫ್ಟ್ ಮಾಡಲಾಗತ್ತೆ. ಹೌದು, ಎಲ್ಲಾದ್ರೂ ಅಪಘಾತಗಳು ನಡೀತು ಅಂತ ಹೇಳಿದ್ರೆ ಆ ಫೋಟೋ ವಿಡಿಯೋ ಮಾಡೋದಕ್ಕೆ ಜನರು ಮುಗಿಬೀಳ್ತಾರೆ. ಅಂತಹವರ ನಡುವೆ ಈ ತಂಡ ಮಾನವೀಯತೆಯನ್ನ ಮೆರಿತಾ ಇದೆ. ಅಪಘಾತವಾಗಿ 10 ನಿಮಿಷಗಳಲ್ಲೇ ಬಂದು ಜೀವವನ್ನ ಉಳಿಸುತ್ತೆ ಈ ತಂಡ. ಕೇವಲ ಒಂದೇ ಒಂದು ವಾಟ್ಸಪ್ ಗ್ರೂಪ್ನಿಂದಲೇ ಸಹಾಯ ಮಾಡುತ್ತೆ ಈ ತಂಡ. ಇನ್ನು ಅಪಘಾತದ ಗಾಯಾಳುಗಳನ್ನ ಗೋಲ್ಡನ್ ಅವರ್ನಲ್ಲಿ ಶಿಫ್ಟ್ ಮಾಡುತ್ತೆ. ಆಲೂರು ಗ್ರಾಮದಿಂದ ಟಿಬಿ ಡ್ಯಾಮ್ ವರೆಗಿನ ರಾಷ್ಟ್ರೀಯ ಹೆದ್ದಾರಿ 50ರಲ್ಲಿ ಈ ತಂಡ ಕೆಲಸವನ್ನ ಮಾಡ್ತಾ ಇದೆ. ಸಣ್ಣ ಪುಟ್ಟ ಟೀ ಅಂಗಡಿ, ಗೂಡಂಗಡಿ, ಮೆಕ್ಯಾನಿಕ್ ಶಾಪ್, ಪಂಚರ್ ಶಾಪ್, ಢಾಬಾ, ಹೋಟೆಲ್ ಮಾಲೀಕರು, ಕಾರ್ಮಿಕರು, ಹೈವೇ ಪೆಟ್ರೋಲಿಂಗ್ ಪೊಲೀಸ್ ಹೀಗೆ ಹಲವಾರು ಗ್ರೂಪಿನ ಮೆಂಬರ್ಸ್ ಇವರಿಂದಲೇ ಲೈಫ್ ಸೇವ್ ಆಗ್ತಾ ಇದೆ. ಇವರಿಂದ ಅವರ ಲೈಫ್ ಸೇವ್ ಆಗ್ತಾ ಇದೆ. ಈ ವಾಟ್ಸಪ್ ಗ್ರೂಪ್ನ ಸದಸ್ಯರು 6 ವರ್ಷಗಳಲ್ಲಿ ನೂರಾರು ಜೀವವನ್ನ ಕಾಪಾಡಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ 50ರಲ್ಲಿ ಆಗುವ ಅಪಘಾತದ ಗಾಯಾಳುಗಳನ್ನ ಗೋಲ್ಡನ್ ಅವರ್ನಲ್ಲಿ ಶಿಫ್ಟ್ ಮಾಡಲಾಗತ್ತೆ. ಕಡಿಮೆ ಸಮಯದಲ್ಲಿ ಅವರನ್ನ ಶಿಫ್ಟ್ ಮಾಡಲಾಗತ್ತೆ ಈ ತಂಡ. ಹೀಗಾಗಿ ಮಾನವೀಯತೆಯನ್ನ ಮೆರೆದಿದೆ. ವಿಜಯನಗರ ಜಿಲ್ಲೆಯ ಆಲೂರು ಗ್ರಾಮದಿಂದ ಹಿಡಿದು ಟಿಬಿ ಡ್ಯಾಮ್ ವರೆಗಿನ ರಾಷ್ಟ್ರೀಯ ಹೆದ್ದಾರಿ 50ರಲ್ಲಿ ಈ ತಂಡ ಕೆಲಸವನ್ನ ಮಾಡ್ತಾ ಇದೆ. ಒಂದಲ್ಲ ಎರಡಲ್ಲ ನೂರಾರು ಸಂಖ್ಯೆ ಜೀವಗಳನ್ನ ಉಳಿಸಿದೆ ಈ ತಂಡ. ರಾಷ್ಟ್ರೀಯ ಹೆದ್ದಾರಿ ಸಹಾಯಕರು ಅಂತ ವಾಟ್ಸಪ್ ಗ್ರೂಪ್ ಅನ್ನ ಮಾಡಿಕೊಂಡಿದ್ದಾರೆ. ಇನ್ನು ಕ್ಷಣಾರ್ಧದಲ್ಲೇ ಆಸ್ಪತ್ರೆಗೆ ಬಂದು ಈ ತಂಡ ಸೇರಿಸ್ತಾರೆ. ದಯಾನಂದ ಅಂತ ಕಾಲವಸಳ್ಳಿ ಪಕ್ಕದ ಹುಲಿಕೆರೆ ಗ್ರಾಮದವರು. ನಮ್ಮದು ಹೊಸಪೇಟೆಯಿಂದ ಚಿತ್ರದುರ್ಗದವರೆಗೂ ಸುಮಾರು 120 ಕಿಲೋಮೀಟರು ರಾಷ್ಟ್ರೀಯ ಹೆದ್ದಾರಿ ಏನು ಹಾದು ಹೋಗಿದೆ 50. ಅದರಲ್ಲಿ ಒಂದು ಹೆದ್ದಾರಿ ಸಹಾಯಕರು ಅಂತೇಳಿ ಒಂದು ವಾಟ್ಸಪ್ ಗ್ರೂಪ್ ಮಾಡ್ಕೊಂಡಿದ್ದೀವಿ. ಕಳೆದ 6 ವರ್ಷದಿಂದ 500ಕ್ಕೂ ಹೆಚ್ಚು ಅಪಘಾತವಾದಾಗ ಗಾಯಾಳುಗಳನ್ನು ಆಸ್ಪತ್ರೆಗೆ ಶಿಫ್ಟ್ ಮಾಡ್ತಕ್ಕಂಥದ್ದು, ಜೀವ ಉಳಿಸ್ತಕ್ಕಂಥ. ಈ ಕುರಿತು ಹೆಚ್ಚಿನ ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಹಿರೇಮಠ್ ದೂರವಾಣಿ ಸಂಪರ್ಕದಲ್ಲಿ. ಮಂಜುನಾಥ್, ಇನ್ನೇನಾದ್ರೂ ಅಪಘಾತ ನಡೀತು ಅಂತ ಹೇಳಿದ್ರೆ ಬಿದ್ದು ಒದ್ದಾಡ್ತಾ ಇದ್ರು ಕೂಡ ಜನರು ಫೋಟೋ ವಿಡಿಯೋವನ್ನ ಮಾಡ್ತಾ ಇರ್ತಾರೆ. ಆದ್ರೆ ಅಪಘಾತವಾಗಿರೋ 10 ನಿಮಿಷಗಳಲ್ಲೇ ಬಂದು ಈ ತಂಡ ಜೀವ ಉಳಿಸುತ್ತಂತೆ. ನಿಜಕ್ಕೂ ಇದು ಒಂದು ರೀತಿ ಮಾನವೀಯತೆ ಇರುವಂತಹ ಕೆಲಸ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಯಾವ್ದಿದು ತಂಡ, ಯಾವ ಕೆಲಸವನ್ನ ಯಾವ ಟೈಮ್ಗೆ ಮಾಡ್ತಾರೆ? ಈ ಕುರಿತು ಹೆಚ್ಚಿನ ಮಾಹಿತಿ ಏನಿದೆ? ದಿವ್ಯಾ, ಏನಂತ ಹೇಳಿದ್ರೆ ಈ ನಾವು ನೋಡ್ಬೋದು ಎಲ್ಲೇ ಅಪಘಾತಗಳಾದ್ರೆ ಅಂತ ಸಂದರ್ಭದಲ್ಲಿ ಇಲ್ಲಿ ರಸ್ತೆಯಲ್ಲಿ ಬಿದ್ದು ಒದ್ದಾಡ್ತಕ್ಕಂಥ ಮನುಷ್ಯರನ್ನ ಕೇವಲ ವಿಡಿಯೋಗಳ ಮೂಲಕ, ಫೋಟೋಗಳ ಮೂಲಕ ತೆಗೆದುಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಡ್ತಕ್ಕಂಥದ್ದು ಒಂದು ಮಾನವನ ವಿಕೃತಿ ಅಂತಾನೆ ಹೇಳ್ಬೋದು. ಈ ರೀತಿಯಾದಂತ ಯುಗದಲ್ಲಿ ಇವತ್ತು ನಿಜಕ್ಕೂ ಕೂಡ ಶ್ಲಾಘನೀಯವಾದಂತಹ ಕಾರ್ಯವನ್ನ ದಯಾನಂದ ಅಂಡ್ ಟೀಮ್ ಇಲ್ಲಿ ಗಮನಿಸ್ಬೇಕು. ಈ ಹೈವೇ ಪ್ಯಾಟ್ರೋಲಿಂಗ್ ಅವರು ಕೂಡ ಕೆಲಸವನ್ನ ಮಾಡ್ತಾ ಇರ್ತಾರೆ. ಆದ್ರೆ ಈ ಗೂಡಂಗಡಿಗಳು, ಮೆಕ್ಯಾನಿಕಲ್ ಶಾಪು, ಸೈಕಲ್ ಶಾಪ್, ಈ ತರನಾದಂತ ಹೈವೇ ಪಕ್ಕದಲ್ಲಿರ್ತಕ್ಕಂಥ ಅಂಗಡಿಗಳ ಮಾಲೀಕರೇನಿದ್ದಾರೆ ಅವರೆಲ್ಲರೂ ಕೂಡ, ಆಮೇಲೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಮತ್ತೆ ಪೊಲೀಸರು, ಪತ್ರಕರ್ತರು ಸೇರಿದಂತೆ ಎಲ್ಲರನ್ನೊಳಗೊಂಡಂತ ಒಂದು ವಾಟ್ಸಪ್ ಗ್ರೂಪ್ ಅನ್ನ ರಚಿಸಲಾಗಿದೆ ಅಂತಾನೆ ಹೇಳ್ಬೋದು. ಅಲ್ಲಿ ಒಂದು ವೇಳೆ ರಾಷ್ಟ್ರೀಯ ಹೆದ್ದಾರಿ 50ರಲ್ಲಿ ಆಲೂರು ಗ್ರಾಮದಿಂದ ಟಿಬಿ ಡ್ಯಾಮ್ ವರೆಗೂ ಕೂಡ NH50 ಏನ್ ಬರುತ್ತೆ, ಆ ರಸ್ತೆಯಲ್ಲಿ ಏನಾದ್ರೂ ಅಪಘಾತಗಳಾದಂತಹ ಸಂದರ್ಭದಲ್ಲಿ ಈ ವಾಟ್ಸಪ್ ಗ್ರೂಪ್ ನಲ್ಲಿ ಇರ್ತಕ್ಕಂತ ಏನು ಮೆಂಬರ್ಸ್ ಇರ್ತಾರೆ ಅವರು ಜಾಗೃತರಾಗ್ತಾರೆ. ಎಲ್ಲೇ ಯಾರಿಗೆ ಏನೋ ಬಿದ್ದು ಒದ್ದಾಡಿದ್ರು ಕೂಡ, ಅಂದ್ರೆ ಆಕ್ಸಿಡೆಂಟ್ ಆದ್ರೂ ಕೂಡ ತಕ್ಷಣಕ್ಕೆ ಆಂಬ್ಯುಲೆನ್ಸ್ ಅನ್ನ ಕರೆಸ್ತಕ್ಕಂತ ಮೂಲಕ ನಿಜವಾಗ್ಲೂ ಕೂಡ ಒಂದು ಮಾನವೀಯ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ವಿಜಯನಗರ ಜಿಲ್ಲೆಯಾದ್ಯಂತ ಕೂಡ ಶ್ಲಾಘನೆ ವ್ಯಕ್ತವಾಗ್ತಾ ಇದೆ. ಮೊನ್ನೆ ತಾನೇ ವಿಜಯನಗರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದಂತ SP ಅವರು ಕೂಡ ಇವರಿಗೆ ಪ್ರಶಂಸನಾ ಪ್ರಮಾಣ ಪತ್ರವನ್ನ ಕೂಡ ಕೊಟ್ಟಿರ್ತಕ್ಕಂಥದ್ದು. ಯಾಕಂದ್ರೆ
ಈ ಮನುಷ್ಯ ಅಂದ್ರೆ ತತ್ಕ್ಷಣಕ್ಕೆ ಸ್ಪಂದಿಸ್ತಕ್ಕಂಥದ್ದು, ಅವರ ಜೀವವನ್ನ ಉಳಿಸ್ತಕ್ಕಂಥದ್ದು, ಅದು ಒಂದು ಗೋಲ್ಡನ್ ಅವರ್ ಅಂತ ನಾವೇನ್ ಹೇಳ್ತೇವೆ. ಅದು ಅಮೂಲ್ಯವಾದಂತ ಸಮಯ. ಅಂತ ಸಮಯದಲ್ಲಿ ಅವರ ಪ್ರಾಣ ರಕ್ಷಣೆ ಮಾಡ್ತಕ್ಕಂತ ಒಂದು ಟೀಮ್ ಏನಿದೆ, ಅದು ದಯಾನಂದ್ ಅಂಡ್ ಟೀಮ್. ಏನ್ ಖಾನಾವಸಳ್ಳಿಯಲ್ಲಿ ಇರ್ತಕ್ಕಂತ ಪತ್ರಕರ್ತರು ಹೌದು, ಸಾಮಾಜಿಕ ಸೇವೆಯಲ್ಲಿ ಕೂಡ ಅವರು ತೊಡಕೊಂಡಿದ್ದಾರೆ. ಅವರ ಒಂದು ಟೀಮ್ ಏನಿದೆ, ಕಳೆದ 6 ವರ್ಷದಿಂದನೂ ಕೂಡ ಈ ಒಂದು ಕೆಲಸವನ್ನ ಮಾಡ್ತಾ ಬರ್ತಾ ಇದೆ. ಹಾಗಾಗಿ ಈ ಒಂದು ಕಾರ್ಯಕ್ಕೆ ಎಲ್ಲೆಡೆ ಪ್ರಶಂಸನೀಯ ವ್ಯಕ್ತವಾಗ್ತಾ ಇದೆ ಅಂತಾನೆ ಹೇಳ್ಬೋದು ದಿವ್ಯಾ. ಓಕೆ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.